ನಾವು ಚಂಡಮುಂಡರು ಲೋಕ ಪ್ರಚಂಡರಾಗಿ ಮೆರೆದಾಡಬೇಕು ಎನ್ನುವ ಉದ್ದೇಶದಿಂದ ಕೊಂಡಾರಣ್ಯವನ್ನು ಸೇರಿದೆವು. ಅಜನ ಕುರಿತಾಗಿ ತಪಸ್ಸನ್ನು ಆಚರಿಸಿದೆವು. ಪ್ರಸನ್ನನಾದಂತಹ ಬ್ರಹ್ಮದೇವ 3 ವರವನ್ನು ದಯಪಾಲಿಸಿದ. ಮನೋವೇಗ, ಬ್ರಹ್ಮಚರ್ಯ, ಬಳಿಕ ದತ್ತವಾದ ದುಃಖಾತೆ. ದುರಕ್ಕೆ ಮುಂದಾದಾಗ ಮಧ್ಯ ಬಂದ ನಾರದ ಮಾಡಿದ ಸಂಧಿ ನಮ್ಮಣ್ಣ ಸಂಬಂಧಿಗಳೆನ್ನುವುದಾಗಿ ಅಂಗೀಕರಿಸಿದ. ಅರ್ಧಾಸನವನ್ನು ಕಟ್ಟ ಒಂದು ಆಜ್ಞೆಯನ್ನು ಮಾಡಿದ್ದಾರೆ. ವಿರೋಧಿಗಳಾದಂತಹ ದೇವತೆಗಳು ಎಲ್ಲ ಇದ್ರು ಪತ್ತೆ ಹಚ್ಚಿ ದಂಡಿಸಬೇಕೆನ್ನುವ ಹಾಗೆ ನಿಜ ಆಜ್ಞಾಧಾರಕರಾಗಿ ಹೊರಟಂತಹ ನಾವು ಲೋಕ ಸಂಚಾರವನ್ನು ಗೈದವರು ತಿರುಗಾಟದ ಪರಿಣಾಮದಿಂದಲಾಗಿ ಕೀರ್ವಾಣರ ಪತ್ತೆ ಇಲ್ಲ. ಈಗ ಆಗುತ್ತಿರುವುದೇನೋ ಹಸಿವೆ ನಿವಾರಣೆ ಆಗಬೇಕು ಅಂತಾದ್ರೆ ಬೇಟೆ ಆಡಬೇಕು. ಹೌದು, ಬೇಟೆ ಆಡುದು. ಬೇಟೆಯಾಡಿ ಮೃಗಗಳ ಮಾಂಸ
ಚೆಲುವ ಮಾಂಸವ ಶುಂಭಗಿ ಒಡೆ ಚೆಲುವ ಮಾಂಸವ ಶುಂಭಗಿ ಒಡೆ ಮೃಗಮಾಂಸವನು ಮೆಲುತ ಮೃಗಗಳನ್ನು ಕೊಡುತ್ತ ಖಡರಗ ಪ್ರದೇಶವನ್ನು ಬಿಟ್ಟಿದ್ಯಾ ಅಂತ ಆಲೋಚನೆ ಮಾಡಿ ಇಲ್ವಾ? ನಿನ್ನ ಕರೆ ಕೇಳಿಸಿದ ಕ್ಷಣ ಹತ್ತಿರದಲ್ಲಿ ಇದ್ದೇನುವುದು ಅರ್ಥವಾಯಿತು. ಹೇಗಿತ್ತು ಬೇಟೆ? ಭರ್ಜರಿ ಬೇಟೆ. ಇಷ್ಟರವರೆ ಇಂತಹ ಬೇಟೆಯನ್ನು ಆಡಿದವರು ನಾವಲ್ಲ. ಇಲ್ಲ, ಒಟ್ಟಾಗಿ ಹೋದ್ರೆ ಪ್ರಯೋಜನ ಇಲ್ಲ ಎನ್ನುವುದು ಗೊತ್ತಾಯಿತು. ನೀನೊಂದು ದಾರಿಯಿಂದ ಹೋದವ, ಏನನ್ನು ತಿಂದೆ, ಏನನ್ನು ಸಿಕ್ಕಿತ್ತು ಎನ್ನುವುದನ್ನು ಹೇಳು. ಅಣ್ಣ, ಮೃಗಗಳನ್ನು ಅರಸುತ್ತಾ ಹೊರಟ ಸಂದರ್ಭ ಒಂದು ಮದ ತುಂಬಿದ ಮದ್ದಾನೆ ಸೊಂಡಿಲನ್ನೆತ್ತಿ ಗೀಳಿಡ್ತಾ ಮುಂದೆ ಬಂತು. ಕರಿ 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 ಹೆದರ್ಲಿಲ್ಲ, ಶರವೇಗದಿಂದ ಧಾವಿಸಿದೆ, ಅದರ ಸೊಂಡಿಲಲ್ಲಿ ಹಿಡಿದೆ, ನೆಲಕ್ಕೆ ಬಡಿದೆ, ಉದರ ಬಗೆದು ರಕ್ತ ಕುಡಿದು ಮಾಂಸ ತಿಂದೆ, ಹೊಟ್ಟೆ ತುಂಬಿತು. ತುಂಬಿತಾಕ್ಷಣ ನಿನ್ನ ಬೇಟೆ ಹೇಗ? ಈ ದಾರಿಯಲ್ಲಿ ಹೋದ್ರೆ ಅಪಾಯ ಅಂತ ಗೊತ್ತಾಯಿತು. ಈ ದಾರಿಯಲ್ಲಿ ಮುಂದುವರಿದೆ ಹೋಗುವಾಗ ತಮ್ಮ ಹಂದಿ ತಮ್ಮ ಹಂದಿ ತಮ್ಮ ಹಂದಿ ತಮ್ಮ ಹಂದಿ ಆದ್ರೆ ಮತ್ತೆ ಅಣ್ಣ ಎಂಥದ್ದು ಕಾಣುವುದಕ್ಕೆ ಸಿಕ್ಕಿತ್ತು. ಹಂದಿಯನ್ನು ಕಂಡೆಯ? ಒಂದಲ್ಲ ಎರಡಲ್ಲ ಹಿಂಡು ಹಿಂಡು ಹಂದಿ. ಏನು ಮಾಡಿದೆ? ಹಂದಿ ಎಂದಾಕ್ಷಣ ಸಂತೋಷವಾಯಿತು. ಒಂದೊಂದರ ಬಾಲದಲ್ಲಿ ಹಿಡಿದು ಗಿರಗಿರನ್ನು ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ದರ ದರ ದರ. ಎಷ್ಟು ದರ? ಎಷ್ಟು ದರ ಅಂತ ನಾಳೆ ಗೊತ್ತಾದಿತ್ತು. ದರದರನೆ ತರ ತರ ಹೇಳಿದೆ. ಕೆಲವು ಹಂದಿ ಪಿಳ್ಳೆಗಳು ತಪ್ಪಿಸಿಕೊಂಡಿದ್ದಾವೆ. ಹೌದಾ? ಅದಿರ್ಲಿ, ಯಾಕೆ? ಹಂದಿಯ ಸಂತತಿ ಬೆಳೆಯಬೇಕೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಈ ವರ್ಷ ಅಲ್ಲ ಅಂತಾದ್ರೂ ಬರುವ ವರ್ಷ ಆದ್ರೂ ಸಿಕ್ಕಿತ್ತು. ಬರುವ ವರ್ಷ ಸಿಕ್ಕಿತ್ತು. ತಮ್ಮ ಅಣ್ಣ, ಎಲುಬನ್ನು ಬೇಕು ಕಟಕಟನೆ ಜಗಿದೆ, ಮಾಂಸವನ್ನು ತಿಂದೆ, ರಕ್ತವನ್ನು ಕುಡಿದೆ, ಹೊಟ್ಟೆ ತುಂಬಿದ ಕ್ಷಣ ತಮ್ಮನ ನೆನಪಾಯಿತು. ನನ್ನ ನೆನಪಾಯಿತಾ? ನಿನಗೆರಡು ಕಿವಿ ತಂದಿದ್ದೇನೆ. ನಾನೇನು ಕಿವಿ ತಿನ್ನುವ ಜಾತಿಯ? ಬೇಡವಾ? ಕಿವಿ ತಿನ್ನುವುದಕ್ಕಾಗಿ ನಮ್ಮಲ್ಲಿ ಕೆಲವರಿದ್ದಾರೆ. ಅವರಿಗೆ ನಮಗಿಷ್ಟು ಸಾಕಾಯಿತು ಹಾಗೆ ಅಂತ ನಮ್ಮೊಡೆಯನಾದಂತಹ ಶುಂಭನಿಗೆ ಬೇಕಾದಂತಹ ಮಾಂಸ ಆರಿಸಿ ಅದನ್ನು ತೆಗೆದಿರಿಸಿದ್ದೇನೆ. ಅವನಿಗೆ ಹಂದಿ ಮಾಂಸ ಅಂತ ಹೇಳಿದ್ರೆ ಬಹಳ ಇಷ್ಟ. ಶುಂಭಗಿ ವಡೆ. ಶುಂಭಗಿ ವಡೆ. ಶುಂಭಗೆ ಈ ವಡೆ. ಹೌದೌದು, ಹೌದು. ಕೊಡುವುದಕ್ಕಾಗಿ ತೆಗೆದಿರಿಸಿದ್ದೇವೆ. ಹಾಗೆ ಅಂತ ಬೇಟೆ ಆಡಿದ ಕ್ಷಣ ಶರೀರ ಕಾಯಾಸವಾಗುತ್ತಾ ಇದೆ. ಇದ್ದು ನಿಲ್ಲುವುದಕ್ಕಾಗುವುದಿಲ್ಲ. ಸ್ವಲ್ಪ ಗಾಳಿ ಬರಬೇಕಾ? ಗಾಳಿ ಬೇಕು, ಗಾಳಿ ಬೇಕು. ಹಿರಿಯವರ ಸೇವೆಯನ್ನು ಕಿರಿಯವರು ಮಾಡಬೇಕು. ನೀನು ತಮ್ಮನಲ್ವೇನೋ? ಸ್ವಲ್ಪ ಗಾಳಿ ಹಾಕ. ನಿನ್ನ ಸೇವೆ ನಾನು ಮಾಡಬೇಕು. ಹೌದು. ಏ ಪುಣ್ಯಾತ್ಮ, ನಿನ್ನ ಹಾಗೆ ನಾನು ಬೇಟೆ ಆಡಿದ್ದೇನೆ. ಹೌದಾ? ನನಗೂ ಆಯಾಸ ಆಗಿದೆ. ಹಾಗಿದ್ರೆ ನಾನು ನಿನ್ನ ಸೇವೆ ಮಾಡಿದ್ರೆ ಮತ್ತೆ ನನ್ನ ಸೇವೆ ಯಾರಿದ್ದಾರೆ? ನಮಗಾಗಿ ಸೇವೆ ಮಾಡುವುದಕ್ಕಾಗಿ ಇದ್ದಾರಲ್ಲ. ಯಾರು ಸೇವಕನಿದ್ದಾರೆ? ಮಾರುತ. ಆ ಮಾರುತರಿಗೆ ಅನುಕೂಲವಾದಂತಹ ಪ್ರದೇಶ ಯಾವುದಂತ ಕೇಳಿದ್ರೆ ತೋಹಿನಾದ್ರಿ ಎತ್ತರ. ವನದೊಳಗೆ
ಮಾತ್ರವ ಇಳಿಲಿಕ್ಕೆ ಜಾಗ ಬೇಕಲ್ಲ ಇಲ್ಲಿ ಇಳಿಯುವಷ್ಟು ಇಳಿದಾಯ್ತು ಇನ್ನೆಲ್ಲಿಗೆ? ಎಷ್ಟು ಇಳಿಸ್ತಾರೆ ಯಬ್ಬ. ಹ. ನಮ್ಮ ಕಾಲು ಆಗ್ತದೆ ಇಳಿದು ಗಾಳಿಯ ಜೊತೆಯಲ್ಲಿ ಸೇರಿಕೊಂಡು ಬಂದಂತಹ ಇಂಪಾದ ಸ್ವರ ಇದು
ಏನು ಏನು ಎನ್ನುವ ಹಾಗೆ ಬಹಳಷ್ಟು ಹೊತ್ತಿನಿಂದ ನಾನು ಯೋಚಿಸಿದ್ರು ಏನಿದು? ನಮ್ಮ ಯೋಚನೆಗೆ ಉತ್ತರ ಹೊಳೆಯಲಿಲ್ಲ. ನಿನಗೇನಾದ್ರೂ ಅರ್ಥವಾಯಿತಾ? ಯೋಚಿಸಿದೆ. ಏನು ಇದು ಅರ್ಥವಾಯಿತು. ಯಾವುದು? ಇದು ಬೇರೆ ಯಾರು ಅಲ್ಲ. ಹಾ
ಬಿಡಿದಿದ್ದ ಕೋಡಿ ಬಿಡಿದಿದ್ದ ಕೋಡಿ ಈ ಪರಿಯಲ್ಲಿ ಕಾದಲಿಗಾಗಿ ಅಣ್ಣ ಸಂತೋಷಗೊಂಡವರು ನಾವು ಆ, ಸ್ವರ ಯಾವುದರದ್ದು ಹ್ಮ್ ಎನ್ನುವ ಹಾಗೆ ಆ, ಬಹಳಷ್ಟು ಯೋಚನೆ ಮಾಡಿದಾಗ ಆ, ಯಾವುದೇ ಉತ್ತರ ಹ್ಮ್ ನನ್ನ ತಲೆಗೆ ಹೊಳೆಯುವುದಿಲ್ಲ. ಆ. ನಿನಗೇನಾದ್ರೂ ಗೊತ್ತಾಯ್ತಾ? ಅರ್ಥ ಆಯಿತು. ಏನು? ಇದು ಬೇರೆ ಯಾರು ಯಾರದು? ನಾನು ಯೋಚಿಸಿದೆ. ಏನು? ಉತ್ತರ ಹೊಳೆಯಿತು. ಹೌದಾ? ಬೇಗ ಹೇಳು. ಸತ್ಯಲೋಕದಲ್ಲಿದ್ದಾನೆ ಬ್ರಹ್ಮ. ಬ್ರಹ್ಮ. ಆ, ಬ್ರಹ್ಮನ ಹಾಡು ಹೀಗುಂಟಾ? ಈಗ ಬ್ರಹ್ಮಗೊಂದು ಹಾಡುತ್ತಾ ಕುಳಿತದ್ದು ಅಂತ ಹೇಳಿದ್ಯಾರು? ಸತ್ಯಲೋಕದಲ್ಲಿ ಬ್ರಹ್ಮ ಇಲ್ಲದೆ ಮತ್ತೆ ಯಾರು ವಿಷ್ಣು ಇರುದಾ? ಬ್ರಹ್ಮನೇ ಇರುವುದು ಪುಣ್ಯಾತ್ಮ. ಮತ್ತೆ? ಅದು ಆರಂಭ ಅಷ್ಟೇ. ಹೌದಾ? ಬ್ರಹ್ಮನ ಅರಸಿಯಾದಂತಹ ವಾಣಿ, ಹ. ವೀಣಾಪಾಣಿ, ಹ. ಪುಸ್ತಕ ಪಾಣಿ, ಹ. ಹಣಿವೇಣಿ, ಹ. ಆ ವಾಣಿ ಹ. ತನ್ನ ವೀಣೆಯನ್ನು ಹಿಡಿದುಕೊಂಡು ಬಂದು ಹ. ಕಾಡಿನ ಮಧ್ಯಭಾಗದಲ್ಲಿ ನಿಂದು ಹ. ಸಾನು ರಾಗದಿ ಗಾನ ಪಾಡುತ್ತಳಿಗಳೋ. ಆಗ ವಾಣಿ ಪಾಡುದ? ಹೌದು. ವಾಣಿ ಪಾಡುದು ಎಂತದ? ಹೌದು, ಪಾಡುದು. ನಿನ್ನ ತಲೆ ಸಂಕುಲನೆಲ್ಲ ಉಂಟಾ? ಯಾಕೆ? ನಾನೊಂದು ಕೇಳುವುದಕ್ಕೆ, ನೀನೊಂದು ಹೇಳುವುದಕ್ಕೆ. ನಾನು ಹೇಳಿದ್ರಲ್ಲಿ ತಪ್ಪೆಲ್ಲಿ ಆಯ್ತು ಅಂತ ಮತ್ತು ಏನಾದ್ರೂ ಹೇಳಿದ್ರೆ ಅದನ್ನು ಒಪ್ಪಿಕೊಳ್ಳುವಂತಹ ಸ್ವಭಾವ ನನ್ನದೇನು ಹಾಗೆ ಭಾವಿಸಿದ್ಯಾ? ಏನಾದ್ರೂ ಹೇಳುವ ನಿನ್ನ ತಮ್ಮನ ವಾಣಿ ಇರುವುದೆಲ್ಲಿ? ಸತ್ಯಲೋಕದಲ್ಲಿ. ಬ್ರಹ್ಮನ ಸೃಷ್ಟಿ ಕಾರ್ಯ ಸಂಘವಾಗಿ ನಡೆಯಬೇಕು ಅಂತಾದ್ರೆ ಹಾ. ಹತ್ತಿರದಲ್ಲಿ ಹೆಂಡತಿ ಬೇಕು. ಹೌದು, ಹೆಂಡತಿ ಇಲ್ಲ ಇದ್ರೆ ಸಂಕಲ್ಪ ಸೃಷ್ಟಿ ಮಾತ್ರ. ಸಂಕಲ್ಪ ಸೃಷ್ಟಿ ಮಾಡಿದ್ರೆ ತಲೆ ಸರಿಯುವುದಿಲ್ಲ, ಗೊತ್ತಾಯ್ತಾ? ಎಲ್ಲ ಬೆಪ್ಪುದ ಕಡೆಗಳಾಗ್ತಾ ಇತ್ತು. ಹಾಗಾಗಿ ಹೆಂಡತಿಯನ್ನು ಕಳುಹಿಸಿಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ವಾಣಿ ಅಲ್ವಾ? ಅಲ್ಲ, ಯಾರಣ್ಣ? ಇದು ಅವ. ಯಾರು? ಕುದುರೆ ಮುಖ, ಕುದುರೆ ಮುಖ. ಅವ ಇಷ್ಟು ದೂರಕ್ಕೆ ಬಂದ. ಯಾಕೆ ಬರ್ಲಿಕ್ಕಿಲ್ಲ? ಅವನ ಮುಖ ಒಳ್ಳೆಯದಿಲ್ಲದಿದ್ರು ಹಾ. ಸ್ವರ ಕೇಳುವ ಹಾಗುಂಟು. ದೇವವೈಣಿಕ. ಹೌದು, ತುಂಬುರ. ತುಂಬುರ ಇಲ್ಲಿವರೆಗೆ ಬಂದು ಈ ರೀತಿಯಾಗಿ ಹಾ. ಸಾನುರಾಗದಿ ಪಾಡುತ್ತಿರಬಹುದೇ? ನಿನ್ನ ತಲೆ ಕೆಟ್ಟು ದಿವಸ ಎಷ್ಟಾಯ್ತು? ಎಂತದ? ದೇವತೆಗಳು ನಮ್ಮ ಬದ್ಧ ವಿರೋಧಿಗಳು. ಹೌದು, ವಿರೋಧಿಗಳಲ್ಲಿ ಓರ್ವನಾದಂತಹ ಆ ತುಂಬುರ ಆ. ನಾವಿದ್ದ ಕಡೆಗೆ ತಲೆ ಹಾಕಿ ಮಲಗಲಿಕ್ಕೆ. ಅವ ಬರ್ಲಿಕ್ಕಿಲ್ಲ ಅಂತ ಆದ್ರೆ ಮತ್ತೊಬ್ಬರಿದ್ದಾನೆ. ಯಾರು? ನಾರದ ನೀರದ ಅವ ನಮ್ಮ ಶಾರದ ನಿಂತಲ್ಲಿ ನಿಲ್ಲದ ಕೆಲಸಕ್ಕೆ ಬಾರದ ಹಾ. ಆ ಚಾಟಿಕೋರ ನಾರದ ನಾರದ. ಇಲ್ಲಿವರೆಗೆ ಬಂದಿರಬಹುದೇ? ಅವ ಶಾಪಗ್ರಸ್ತನಲ್ವೋ? ಹೌದು, ಲೋಕ ಸಂಚಾರಿ ಅಲ್ವೋ? ನಿಂತಲ್ಲಿ ನಿಲ್ಲುವನಲ್ಲ ಮುಕ್ಕಾಲು ಮೂರುಗಳಿಗೆ ಮೂರು ಲೋಕವನ್ನು ಸಂಚಾರ ಮಾಡುವಂತಹ ಆತ ಹಾ. ಇಲ್ಲಿಗೆ ಬರ್ಲಿಕ್ಕಿಲ್ವಾ? ಎಲ್ಲ. ವಾಣಿಯೂ ಅಲ್ಲ, ಅಲ್ಲ. ತುಂಬುರನೂ ಅಲ್ಲ, ಅಲ್ಲ. ನಾರದನೂ ಅಲ್ಲ. ಅಲ್ಲ. ಸ್ವರಸತ್ಯ ತಾನೆ. ಹೌದು. ಸ್ವರದ ಮೂಲವನ್ನು ಶೋಧನೆ ಮಾಡಲೇಬೇಕು. ಹಾ. ಒಂದೇ ದಾರಿ. ಏನು? ಹಿಡಿ ಹಿಡಿ. ಸ್ವರವನ್ನು. ಹೇಳಿ. ಸ್ವರ ಸ್ವರ ಬಿಳಿದು ನಡೆದರು ನಡೆದರನು ಮುದಗೆ ತರಣಿ ಭ್ರಮಿಸಿ ಶೋಧಿಸಿ ಭ್ರಮಿಸಿ ಶೋಧಿಸಿ ಬರುತ್ತಯ ಕಂಡರು ಸಣ್ಣದಿಯ
ಏನಾಯ್ತು ನಿನಗೆ? ಏನಾಗುದಲ್ಲ, ಆ? ಈಗ ಮುಗೀತದೆ ಅಂತ ಕಾಯುದು ಮುಗಿಯುವ ಲಕ್ಷಣವೇ ಇಲ್ಲ. ಅಯ್ಯೋ, ಅಪೂರ್ವಕ್ಕೆ ತಲೆ ತಿರುಗಿತ ನಿನಗೆ. ಉಳಿದವರಿಗೆ ಸಂತೋಷ ಆಗಿರಬಹುದು, ನಮ್ಮ ಸ್ಥಿತಿ ಹೇಳತೀರದು. ತುಂಬ ಅಣ್ಣ ಈಗ ಸಮಾಧಾನ ಆಯಿತು. ಹೌದಾ? ಎಷ್ಟೇ ಆಯಾಸವಾದರೂ ಕೂಡ ಆ! ಈ ಕ್ಷೇತ್ರಕ್ಕೆ ಬಂದಾಗ ಇಂಥದ್ದನ್ನು ಕೇಳುವಾಗ ಕ್ಷಣ ಮಾತ್ರದಲ್ಲಿ ಆಯಾಸ ಪರಿಹಾರವಾಗ್ತದೆ. ಕಾರಣ ಇಂಥ
ಇಂತಹ ಪರಿಸರ ಸಿಕ್ಕಿದ್ರೆ ಯಾರಿಗಾದ್ರೂ ಆಯಾಸವಾದೀತ. ಒಮ್ಮೆ ನಮಗೆ ನಮ್ಮನ್ನು ನಾವು ಮೈ ಮರಿತೇವೆ. ಸ್ವರದ ಮೂಲವನ್ನು ಅರಸುತ್ತಾ ಬಂದಂತಹ ಸಂದರ್ಭ ಈ ಪ್ರದೇಶಕ್ಕೆ ಆಗಮಿಸಿದಾಗ ಕೋಟಿ ಸೂರ್ಯರೇ ಉದಿಸಿ ಬಂದಂತಹ ಪ್ರಭೆ ಈ ಪರಿಸರದಲ್ಲಿ ಕಾಣಿಸ್ತಾ ಇದೆ. ನಿಜ. ಇದರ ಉಗಮ ಸ್ಥಾನ ಎಲ್ಲಿ ಎನ್ನುವ ಹಾಗೆ ಯೋಚಿಸಿದೆ. ನೋಡು, ಆಕೆಯ ಮುಖದಿಂದ ಹೊರಹೊಮ್ಮುತ್ತಾ ಇದೆ. ಸರಿ. ಎಂತಹ ಸೌಂದರ್ಯವತಿ. ಎಳ್ಳಿನ 7 ಭಾಗದಷ್ಟು ಕೊರತೆ ಇವಳ ಶರೀರದಲ್ಲಿ ಕಾಣಿಸುವುದಿಲ್ಲ. ಬ್ರಹ್ಮದೇವನ ಸೃಷ್ಟಿ ಕಾರ್ಯದಲ್ಲಿ ಇದು ಅದ್ಭುತವೇ ಸರಿ. ಹೌದೌದು. ಉಳಿದವರ ಸೌಂದರ್ಯವನ್ನು ಕಿತ್ತು ತೆಗೆದು ಸುಂದರವಾದಂತಹ ಮೂರ್ತಿಯನ್ನು ನಿರ್ಮಾಣ ಮಾಡಿ ಚಂಡ ಮುಂಡನಿಗೆ ಕಾಣಿಕೆಯಾಗಿ ಜೀವಕಲೆಯನ್ನು ಕೊಟ್ಟು ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನು ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ನಿಜ. ಈಕೆಯ ರೂಪ ಲಾವಣ್ಯವನ್ನು ನೋಡಿದಾಗ ಹೊಗಳಬೇಕು ಅನಿಸ್ತಾ ಇದೆ. ಇವಳನ್ನು ಹೊಗಳದ ನಾಲಗೆ ಯಾಕೆ? ಮಾತ್ರವಲ್ಲ, ಹೊಗಳುವುದಕ್ಕೆ ಶಬ್ದ ದಾರಿದ್ರ್ಯ ಉಂಟಾಗುತ್ತಾ ಇದೆ. ಆದ್ರೂ ಒಂದು ಮಾತಂತೂ ಸತ್ಯ. ಏನು? ಮೋಹಿನಿಯೋ, ತ್ರೈಭುವನ ರತಿಯೋ, ವೈಯಾರದ ಸುಂದರಿಯೋ ಮೇನ್ ತುಹಿನಗಿರಿ ಶಿವಶಿರದ ಮಾನಸ ಸರೋವರದಿ ಸಂಭವಿಸಿ ವನದೇವಿಯರ ಸೇವೆಯಲ್ಲಿ ತಂದು ಪುಂಬರಿದು ತವಕದಿಂ ಪ್ರವಹಿಪ ಜಾಹನವಿ ಹೊನಲು ಕೆಲವಿನ ಎರಕವೋ ವಿಟರ ಪುಣ್ಯದ ಪರಿಣತಿಯೋ ಕಾಮುಕರ ಭಾಗ್ಯದ ಕಲ್ಪತರು ಫಲವೋ ಸ್ಮರಣ ವಿಜಯ ಧ್ವಜವೋ ಮಂದಥ ಪರಮಶಾಸ್ತ್ರದ ಮೂಲ ಸೂತ್ರವು ವಿಗಡಮುನಿ ಚಿತ್ತಾಕರ್ಷಾದ ಮಂತ್ರವಾದವು ಋಷಿ ತಪ ಫಲವು ಲೋಕ ಸೌಂದರ್ಯ ಏಕ ಸ್ವರ್ಗವೋ ಎಂಬ ಹಾಗೆ ಗೋಚರಿಸ್ತಾ ಇದ್ದ. ಬಂಗಾರದಳತೆಯಂತೆ ಮೆರವಳು ಬಾಜು ಬಂದಿಗೆ ಗೊಂಡಗಳನ್ನಿಟ್ಟಿ ಹಳು ಪಾಲದು ದಿನಕುವ ತಿದ್ದಿ ಹಕ್ಕಿ ಹಳು ಕ್ಯಾದಗೆ ಪೋಲುವ ಮೈ ಬಣ್ಣ ಹಾಲಿನ ಹೊಳೆಯಲ್ಲಿ ಚಂದಿರನ ಪಡಿನಳಲು ಮೂಡಿರುವ ತೆರೆದ ಇವಳ ಮೊಗವು ಹಸು ಹಾಲು ಕರೆದಂತೆ ಮುತ್ತು ಸುರಿದಂತೆ ಇವಳ ನಗುವು ಬೆಳದಿಂಗಳ ಕಾಸಿ ಮಿಚ್ಚು ಹೆಪ್ಪನೆ ಹಾಕಿ ಕಪ್ಪಿನ ಇಟ್ಟ ಕಣ್ಣಿರವಳು ಕೆಲವು ನೆನಕ ಹೊಯ್ದ ಮೈಯವಳು ನೈ ಗುರುಳ ಸಿರಿಮುಡಿಯ ಪವಲಾದರದ ಕಂಬು ಕಂಠದ ತರಳ ನಯನದ ಸಂಪಿಗೆಯ ನಾಸಿಕದ ಹಂಸ ಗಮನೆ ನಾಕದ ಸತಿಯರ ನೂಕಲಿ ಮಡುವಿಗೆ ಈಕೆಯ ನೋಡದ ನೇತ್ರಗಳೇದ್ದಕ್ಕೆ ಹರಳಿ ಇನ್ನಿಗಳೆಂದ ವಿಟಗಾರೆ ನೋಡ ಸ್ವರ್ಣ ಕೂರ್ಗಣೆ ಅಂತ ಹೇಳು ನೀರೆ ಸರಸಿದ ವದನೆ ಹರಿಣ ನೇತ್ರೆ ಚಲುವ ತರುಣೀ ಮಣಿಯು ಓ ಮಲಗಾತ್ರೆ ಅಡಿಯೇನು ಮುಡಿಯೇನು ತುಟಿಯೇನು ಕಟಿಯೇನು ಹುಬ್ಬೇನು ಇವಳನ್ನು ನೋಡದ ಕಣ್ಣುಗಳು ಯಾಕೆ? ಇವಳಲ್ಲಿ ಮಾತಾಡದ ನಾಲಿಗೆ ಯಾಕೆ? ಇವಳ ಸ್ವರವನ್ನು ಕೇಳದಂತಹ ಕಿವಿಗಳು ಯಾಕೆ? ಎಂತ ಅಂದ ಎಂತ ಚಂದ ಇವಳು. ಮೆಚ್ಚಿದೆ. ನಾನು ಹೇಳಿಕೊಟ್ಟದ್ದನ್ನು ಚಾಚೂ ತಪ್ಪದೆ ಕಂಠಸ್ಥ ಮಾಡಿ ಆಡಿದೆ. ನೀನು ನನಗೆ ಹೇಳುದ? ಮತ್ತೆ ಯಾರು? ನನ್ನ ಜೊತೆಯಲ್ಲಿ ಬಂದಂತಹ ನೀನು ನನಗೆ ಹೇಳಿಕೊಡುದ? ಎಂತದ? ನೀನು ಎಲ್ಲೆಲ್ಲಿಂದ ಸಂಗ್ರಹಿಸ್ತಿದ್ದ ನನಗೂ ಗೊತ್ತುಂಟೇನು? ನೀನು ಅಷ್ಟು ಹೊಗಳುವಾಗ ನಾನೊಂದು ಇಷ್ಟ ಆದ್ರೂ ಹೊಗಳೋದು ಹೇಳಿಕೊಟ್ಟದಲ್ವೋ? ಇದು ತನ್ನಿಂದ ತಾನಾಗಿ ಹೊರಡುವಂತಹ ಶಬ್ದಗಳು. ಸೌಂದರ್ಯವತಿಯಾದಂತಹ ಹೆಣ್ಣನ್ನು ಕಂಡಾಕ್ಷಣ ಯಾವ ಯುವಕನಿಗೆ ಚಿತ್ತ ವಿಕಲ್ಪವಾಗುವುದಿಲ್ವೋ ಅವನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಲೆಕ್ಕ. ಈಗ ನೀನಿಷ್ಟು ಹೊಗಳಿ ನಾನು ಸ್ವಲ್ಪವಾದ್ರೂ ಹೊಗಳದೇ ಇದ್ರೆ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಯಾರು? ಸಮಯಕ್ಕೆ ಸರಿಯಾಗಿ ನಾವು ತಲುಪುವಲ್ಲಿಗೆ ತಲುಪಬೇಕು. ಆ ಪ್ರಜ್ಞೆಯೊಂದಿಗೆ ಹೊಗಳುವುದಕ್ಕೆ ಆರಂಭ ಮಾಡು. ಕರ್ಪಿಡಿದ ಮುಂಗುರು ಪಾವಿನ ಪೆಡೆಯಂತೆ ಸರಿಗೊಂಡ ಜಡೆಯು ಚಂದ್ರನಂತೆ ಸಂತಸಮ ಪುಟ್ಟಿಪ ಮೊಗವು ಕಾವನ ಸಿಂಗಾಡಿಯಂತೆ ಬಾಗಿರ್ಪ ಪೃಬ್ಬುಂ ನೀರ್ವು ವೆಸಳಂತೆ ನೀಳಮಪ್ಪ ಕಣ್ಣು ಸಂಪಗೆ ಮೊಗ್ಗೆಯಂತೆ ಸದಸುದರ್ಪ ಮೂಗು ತೊಂಡೆವಣ್ಣಂತೆ ಕೆಂಪೆ ಸೇವದ ಬಾಯ್ದರೆಯು ದಾಳಿಂಬೆದ ಬಿತ್ತಿನಂತೆ ಸೇವ ಪಲ್ಗಳು ಕನ್ನಡಿಯಂತೆ ಕೊಳೆವ ಕಕ್ಕೆಯು ಬೆಳ್ಳಿಂಗಳಂತೆ ಫಸರಿಪ ನಗೆಯು ಒಂದರ ಮೇಲೊಂದಲ್ಕಿ ಜಮಂ ಪುಟ್ಟಿಪವು ಆರಪ್ಪಳಿ ಕನ್ನೆಯು ಕಲೆಯ ಮಗಳು ಅಲೆಯ ಮಗಳು ಮಲೆಯ ಮಗಳು ಚಂದ್ರಶೇಖರನ ಅರಸಿಯೋ ಚಂದ್ರಶೇಖರನ ಹೆಂಡತಿಯೋ ಅವ ಇಲ್ಲಿಗೆ ಕರ್ಕೊಂಡು ಬಂದ್ರೆ ಅಪಾಯ ಉಂಟಂತ ಗೊತ್ತುಂಟು. ಒಬ್ಬಳಿ ಗಂಗವ ನಿತ್ತ ಮತ್ತೊಬ್ಬಳ ಶಿರದಲ್ಲಿ ಪೊತ್ತ ಹೆಣ್ಣುಗಳೆಂಬ ಪಿತ್ತ. ಆಡಬೇಡ, ನಮ್ಮ ಕುಲದೇವರು. ಹೌದು, ಆದ್ರೆ ವಿಷಯ ಹೌದಲ್ಲ. ಇವಳು ಯಾರು ಎನ್ನುವಂತಹ ವಿಚಾರವನ್ನು ನಾವು ತಿಳಿಯಲೇಬೇಕು. ಅವಳು ಬಂದದ್ದು ಒಳ್ಳೆಯದಾಯ್ತು. ನಾನು ಅವಳ ಸನಿಹಕ್ಕೆ ಹೋಗ್ತೇನೆ, ಮನೆಯಲ್ಲಿ ನಿಂತು ವಿಚಾರಿಸ್ತೇನೆ, ನಾನು ಏನೆಂದು ಅರ್ಥವಿಸಿಕೊಡ್ತೇನೆ, ವಿಳಾಸ ಪಡ್ಕೊಳ್ತೇನೆ. ನಿಲ್ಲು. ಯಾಕೆ? ಜೊತೆಗೊಬ್ಬ ತಮ್ಮನಿದ್ದಾನೆ, ಅವ ನಿನಗೆ ಗಂಡ ಆಗಬಹುದೋ ಎನ್ನುವುದಾಗಿ ಕೇಳಿ ಎಚ್ಚರಿಸಿದ್ದು ಒಳ್ಳೆಯದಾಯ್ತು. ಅವಳ ಹತ್ತಿರ ಹೋಗಿ ನನಗೊಬ್ಬ ತಮ್ಮನಿದ್ದಾನೆ, ವಿದ್ಯಾವಂತ ಬುದ್ಧಿವಂತ ಸ್ಮರದ್ರೂಪಿ, ನಿನಗೆ ಮೈದುನಾದೀತು. ಅದಾಗದು ಮತ್ತೆ ಯಾವುದು ಅದು ಆಗಬೇಕು? ಅವಳಿಗೆ ಯಾರ ಮೇಲೆ ಮನಸ್ಸುಂಟು ಅಂತ ನೋಡಬೇಕು. ನಿನ್ನದಂತದ್ದು ಮೂಕಾಭಿನಯ. ಅಭಿನಯ ಅಲ್ಲ. ನಿನಗೆ ಬಾಯಿ ಬರುವುದಿಲ್ಲ. ನಾಳೆ ಅವಳನ್ನು ವಿಮಾನದಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಸೂಚನೆ ಕೊಟ್ಟು ಆಗದು ಮಾತಾಡಿ. ನಾಳೆಲ್ಲ ಅಂತಂದ್ರೆ ಬರುವ ವರ್ಷ ಆದ್ರೂ ಅವಕಾಶ ಇದ್ರೆ ಕರ್ಕೊಂಡು ಹೋಗ್ತೇನೆ. ಹೌದು, ಹೌದು, ಮಾತಾಡಿ. ಮಾತಾಡಿ.
ಅಲ್ಲೇ ಕೆಟ್ಟವ. ಎಂಥದದು? ಎಂತದು? ನನ್ನ ಟಿವಿ. ನಿನ್ನ ಟಿವಿಗೆ ಮಣ್ಣು ಹಾಕಿತ್ತು. ಹೋಗಿ ಸುಂದರವಾದ ಹೆಣ್ಣಿನಲ್ಲಿ ಹಾಗೆ ನನಗೆ ಮಾತಾಡು. ಆಗ್ಲಿಕ್ಕಿಲ್ಲ, ನೀನು ಸ್ವಲ್ಪ ಪ್ರಯತ್ನ ಮಾಡು. ನಾನು ಮಾತಾಡ. ನಿನ್ನನ್ನು ನೋಡುವಾಗ ಏನು ಅಂತ ತಿಳ್ಕೊಂಡಿದ್ದಾಳೆ ಏನು ಗೊತ್ತಾ? ಅಂತ? ನೀನು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ತಿಳ್ಕೊಂಡಿದ್ದಾಳೆ. ಮತ್ತೆಂತದು? ಹಾಗಲ್ಲ. ನಿನಗೆ ಸ್ವರ ಬರುದಿಲ್ವಾ? ಅವಳ ಮುಖ ನೋಡುವಾಗ ಹಾ. ನನಗೊಂದು ಥರ ನಾಚಿಕೆ. ನಿನ್ನ ಆಚಿಕೆ, ನಿನ್ನ ವಯ್ಯಾರಕ್ಕೆ ಬೆಂಕಿ. ನಾವು ಯಾರು? ಬುದ್ಧಿ ಜಾಗೃತವಾಗುತ್ತಾ ಇದೆ. ಬ್ರಹ್ಮದೇವನ ವಿಶೇಷವಾದ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತಾ ಇರುವವರು ಎಂದಿಗೆ ನಮ್ಮ ಬ್ರಹ್ಮಚರ್ಯ ಕೆಟ್ಟು ಹೋಗ್ತದೋ ಅಂದಿಗೆ ನಮಗೆ ಮರಣ. ಕೇವಲ ಹೆಣ್ಣಿಗಾಗಿ ಸಣ್ಣ ಪುಂಡರು ಸಾಯುವುದಲ್ಲ, ಇವಳನ್ನು ನೋಡ್ತಾ ಇರಬೇಕು, ಕಾರಣವನ್ನು ಕೇಳ್ತಾ ಇರಬೇಕು. ಒಂದೇ ಒಂದು ದಾರಿ, ಇವಳನ್ನು ವರಿಸುವಂತಹ ಯೋಗ್ಯತೆ ಇರುವುದಿದ್ರೆ ನಮ್ಮೊಡೆಯನಾದಂತಹ ಶುಂಭ ಹೋಗಿ ವಿಷಯವನ್ನು ತಿಳಿಸು.